अधिवेशनादरम्यान आमदारांसाठी मोफत भोजन, नाश्ता आणि आरामासाठी रिक्लायनर खुर्च्यांची व्यवस्था सरकारने केली आहे. हा निर्णय करदात्यांच्या पैशांचा गैरवापर आहे असा आरोप सामाजिक कार्यकर्ते भीमप्पा गडाद यांनी राज्यातील वरिष्ठ अधिकाऱ्यांना पत्र लिहून केलाय. काही सामाजिक कार्यकर्त्यांनी या व्यवस्थेवर प्रश्न उपस्थित करत ही अनावश्यक खर्चांची पद्धत असून जनतेच्या कराच्या पैशांची उधळपट्टी आहे असं म्हटलं आहे. भीमप्पा गडाद यांनी सांगितले की यासंबंधी लवकरच कर्नाटक उच्च न्यायालयात जनहित याचिका दाखल केली जाईल. कर्नाटकमधील आमदारांना दरमहा 2,05,000 वेतन व विविध भत्ते दिले जातात. काही आमदार विधानसभेत सक्रिय सहभाग घेत नाहीत, पण आपले वेतन आणि भत्ते मात्र वाढवत आहेत असा आरोप केला जात आहे. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಅಧಿವೇಶನ ಸಮಯದಲ್ಲಿ ಮಾನ್ಯ ಶಾಸಕರುಗಳ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಸಭಾಧ್ಯಕ್ಷರು ಊಟ ಉಪಹಾರಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಳ ದುರ್ದೈವ ಸಂಕೇತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವರೇನು ಕನ್ನಡ ಶಾಲೆಯ ಮಕ್ಕಳಲ್ಲ. ಶಾಸಕರಂದರೆ ಒಂದು ಕ್ಷೇತ್ರದ ಜವಾಬ್ದಾರಿ ಇದ್ದಂಥವರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಮತ್ತು ಅವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸುವ ಸಲುವಾಗಿ ವಿಧಾನಸಭೆ ಅಧಿವೇಶನವನ್ನು ಗಂಟೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ, ನಿಮಿಷಕ್ಕೆ ಲಕ್ಷ ಲಕ್ಷ, ಗಂಟೆ ಅಲ್ಲ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾರೆ. ಇದನ್ನು ನಮ್ಮ ಜವಾಬ್ದಾರಿಯನ್ನು ಶಾಸಕರು ತಿಳ್ಕೊಬೇಕಂತೇಳಿ ನಾನು ರಾಜ್ಯದ ಪರವಾಗಿ ವಿನಂತಿಸ್ತಾ ಇದ್ದೀನಿ. ಇನ್ನು ವಿಧಾನಸಭೆಗೆ ಒಂದು ಅರ್ಜಿಯನ್ನು ಹಾಕ್ತಾನೆ. ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಐತೆ ಅನ್ನೋದು ಕೇಳಿದ್ರೆ ನನಗಿಲ್ಲೇ ಸಭಾಧ್ಯಕ್ಷರ ಆಫೀಸಿಂದ ಒಂದು ಪತ್ರ ಬರ್ತೈತಿ. ಏನಪ್ಪ ಅಂದ್ರೆ ಇದು ಪತ್ರ ಇದರಲ್ಲೇ ಬರೆದಿದ್ದಾರೆ, ತಮಗೆಲ್ಲ ಬಿಟ್ಟಿದ್ದೀನಿ. ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಟೀ, ಕಾಫಿ, ತಂಪು ಪಾನೀಯ ಹಾಗೂ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅಂತೇಳಿ ಇದು ವಿಧಾನಸಭೆ ಕರ್ನಾಟಕ ಅಸೆಂಬ್ಲಿಂದನ ನಮಗೆ ಮಾಹಿತಿ ಹೆಚ್ಚು ನಡಿ ಬರ್ತೈತಿ. ಇಲ್ಲೇ ಸ್ಪೀಕರ್ ಏನು ಮಾಡ್ತಾರೋ, ಹಾಜರಾತಿ ಹೆಚ್ಚಕ್ಕೆ ಊಟ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೋ. ನಂದು ಪ್ರಶ್ನೆ ಇದು, ರಾಜ್ಯದ ಅಭಿವೃದ್ಧಿಗೆ ಜನಸಾಮಾನ್ಯರು ಕಟ್ಟಿದಂಥ ತೆರಿಗೆ ಹಣ, ಈ ತೆರಿಗೆ ಹಣ ಪೋಲ್ ಆಗ್ತದೆ. ಏನು ಸ್ಪೀಕರ್ ದುಡ್ಡು ಕೊಡ್ತಾರೋ, ಇದನ್ನು ಏನು ಯಾರು ಊಟ ಮಾಡ್ಯಾರ ಅವ್ರು ಪೇ ಮಾಡ್ತಾರೋ ಅನ್ನೋದು ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಹೇಳ್ಬೇಕಂತೇಳಿ ಈ ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ತಾ ಇದ್ದೀನಿ. ಅದು ದುಡ್ಡು ನಿಮ್ಮದಲ್ಲ, ದುಡ್ಡು ಸಾರ್ವಜನಿಕರ ತೆರಿಗೆ ದುಡ್ಡು. ಈ ರೀತಿ ಖರ್ಚು ಮಾಡಲಿಕ್ಕೆ ನಿಮಗೇನು ಕಾನೂನಲ್ಲಿ ಅವಕಾಶ ಇದೆ ಹೇಳ್ಬೇಕಂತ ಹೇಳ್ತೀನಿ. ಅದಲ್ಲದೆ ಅಧಿವೇಶನ ಸಮಯದಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು. ಅಧಿವೇಶನ ಸಮಯದಲ್ಲಿ ನಮ್ಮ ಮಾನ್ಯ ಶಾಸಕರುಗಳಿಗೆ ದಿನಕ್ಕೆ 2,500 ರೂಪಾಯಿ ಇದು ಅಸೆಂಬ್ಲಿಯಿಂದ ತೆಗೆದುಕೊಂಡಿದ್ದು. ಒಂದು ದಿವಸಕ್ಕೆ 2,500 ರೂಪಾಯಿ ದಿನಭತ್ಯೆ ಕೊಡ್ತಾರೆ ಶಾಸಕರುಗಳಿಗೆ. ದಿನಭತ್ಯೆನ ಎದಕ್ಕೆ ಕೊಡ್ತಾರಪ್ಪ ಅಂದ್ರೆ ಅವ್ರು ಊಟ ಉಪಚಾರಕ್ಕೆ ದಿನಭತ್ಯೆ ಕೊಡ್ತಾರೋ. ಅದಲ್ಲದೆ ಅಧಿವೇಶನಕ್ಕಿಂತ ಮುಂಚೆ 2 ದಿವಸ, ಅಧಿವೇಶನ ಮುಗಿದ ನಂತರ 2 ದಿವಸ, 4 ದಿವಸ ಮತ್ತು ಎಕ್ಸ್ಟ್ರಾ. ಯಾಕಂದ್ರೆ ಏನಾದರೂ ಮತ್ತೆ ಕೆಲಸ ಇದ್ದರೆ ಅವರು ಬೆಂಗಳೂರಿನಲ್ಲಿದ್ದರೆ ಅದನ್ನು ನಾವು ಊಟಕ್ಕೆ ರೊಕ್ಕ ಕೊಡೋಣ ಅಂತೇಳಿ 2,500 ರೂಪಾಯಿ ದಿನಭತ್ಯೆ ತೊಗೋತಾರೋ. ಇನ್ನು ಮತ್ತೊಂದು ಅತ್ಯಂತ ಮಹತ್ವದ ವಿಷಯ ಅಂದ್ರೆ 1 ಕಿಲೋಮೀಟ್ರಿಗೆ 35 ರೂಪಾಯಿ ಅದನ್ನು ಟ್ರಾವೆಲಿಂಗ್ ಅನೌನ್ಸ್ ತೊಗೋತಾರೆ ಪ್ರಯಾಣ ಬಗ್ಗೆ. ಇವತ್ತು ಬೆಳಗಾವಿ ಅಥವಾ ಸದಲಗ ಕ್ಷೇತ್ರದಿಂದ ಒಬ್ಬ ಶಾಸಕರು ಬೆಂಗಳೂರಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರಿಗೆ 35 ರೂಪಾಯಿ ಪ್ರಯಾಣ ಭತ್ಯೆಯನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ಮಾರುಕಟ್ಟೆಯಲ್ಲಿ 18ರಿಂದ 20 ರೂಪಾಯಿ ಕೊಟ್ಟರೆ ಫಾರ್ಚುನರ್ ಇನೋವಾ ಗಾಡಿ 24 ಅವರ್ಸ್ AC ಹಾಕ್ಯಾರೆ ನೀವು ಎಲ್ಲಿ ಹೇಳಿದಲ್ಲಿ ಗಾಡಿ ಹೊಡಿತಾರೆ ಅವ್ರು ಬಾಡಿಗೆಯಿಂದ. ಇವ್ರು ತೊಗೊಳ್ದು 35,000 ರೂಪಾಯಿ. ಬೆಂಗಳೂರು ಇಲ್ಲಿಂದ 570 ಕಿಲೋಮೀಟ್ರು, ಬೆಳಗಾವಿ ಮಧ್ಯ ಪ್ಲೇಸ್ ಹಿಡಿದ್ರೆ 600 ಕಿಲೋಮೀಟ್ರ್ ಹಿಡಿದ್ರೆ 21,000 ರೂಪಾಯಿ ಹೋಗೋದ್ನಾಗ ಟಿ ಎ, 21,000 ಬರುತ್ತನಾಗ ಒಮ್ಮೆ ಹೋಗಿ ಬಂದ್ರೆ 42,000 ರೂಪಾಯಿ ಕ್ಲೇಮ್ ಮಾಡ್ಕೋತಾರೆ. ತಮಗೆಲ್ಲ ಗೊತ್ತಿದೆಯಲ್ಲ, ವಿಮಾನ 5ರಿಂದ 6,000 ರೂಪಾಯಿ ಒಬ್ರು ಹೋಗಕ್ಕೆ. 5ರಿಂದ 6,000 ಕೊಟ್ಟರೆ ಇಲ್ಲಿ ಹೋಗಿ ಬೆಂಗಳೂರಾಗ ಇಳಿಸ್ತಾರೋ, ಮತ್ತು 6,000 ಕೊಟ್ಟರೆ ತಂದು ಸಾಂಬಾರಕ್ಕೆ ಬಿಡ್ತಾರೆ. 12,000 ರೂಪಾಯಿದ ಕೆಲಸ ಮುಗಿದೈತಿ. ಇವ್ರು ಒಮ್ಮೆ ಹೋಗಕ್ಕೆ 21, ಬರೋಕ್ಕೆ 21, 42,000 ರೂಪಾಯಿ. ಇದು ಯಾರು ದುಡ್ಡು? ಅದಲ್ಲದೆ ಶಾಸಕರುಗಳಿಗೆ ಇಲ್ಲೊಂದು ಬುಕ್ ಇದೆ, ಇದು ಅವ್ರು ಏನೇನು ತೊಗೊಳಕ್ಕೆ ಒಂದು ಬುಕ್ ಮಾಡ್ಕೊಂಡಾರೆಲ್ಲ. ಅವ್ರಿಗೆ ಏನು ಮಾಡ್ತಾರಂದ್ರೆ ಪ್ರತಿ ತಿಂಗಳು 40,000 ರೂಪಾಯಿ ಸಂಬಳ, ದೂರವಾಣಿ ವೆಚ್ಚ 20,000. ಇಲ್ಲೂ ಗಮನಿಸಬೇಕಾಗಿದ್ದು ದೂರವಾಣಿ ವೆಚ್ಚ ತಿಂಗಳಿಗೆ 20,000 ರೂಪಾಯಿ. ತಮಗೆಲ್ಲ ಗೊತ್ತಿದೆ ಸ್ನೇಹಿತರಿಗೆ. ಈಗ 5,000 ರೂಪಾಯಿ, 4ರಿಂದ 5,000 ರೂಪಾಯಿ ಕೊಟ್ಟರೆ 1 ವರ್ಷ ಎಲ್ಲ ಫ್ರೀ ಬೇಕಾದ್ರೆ ಮಾತಾಡ್ರಿ ಹಗಲಿ ಬರ್ತಕ್ಕ. ಇದನ್ನು ಶಾಸಕರು ಹಿತ ಸೌಲಭ್ಯ ಕೊಡಲಿಲ್ಲ. 20,000 ರೂಪಾಯಿ ಕೊಡ್ತಾರೆ ಇವ್ರಿಗೆ. 5,000 ರೂಪಾಯಿದು ಒಂದು ಕಾರ್ಡ್ ಕೊಟ್ಟರೆ 1 ವರ್ಷ ಏನು ಬೇಕಾದ್ರೆ ಮಾತಾಡಲಿ, ಇವ್ರು ಎಲ್ಲ ಫ್ರೀ ಇರ್ತೈತಿ. ಆದ್ದರಿಂದ ಕ್ಷೇತ್ರ ಭತ್ಯೆ 60,000 ರೂಪಾಯಿ ಪ್ರತಿ ತಿಂಗಳು. 60,000 ರೂಪಾಯಿ ಕ್ಷೇತ್ರದಲ್ಲಿ ತಿರುಗಾಡಕ್ಕೆ ಯಾರು ಎಷ್ಟು ತಿರುಗಾಡ್ತಾರೋ ಅವ್ರಿಗೆ ಗೊತ್ತು. 60,000 ರೂಪಾಯಿ ಕ್ಲೇಮ್ ಆಕೈತಿ. ಒಟ್ಟು
2,05,000 ರೂಪಾಯಿ ಪ್ರತಿ ತಿಂಗಳು ತೊಗೋತಾರೆ ಇವರು. ಇದು ಬರೀ ವೇತನ ಇವ್ರು 2,05,000 ರೂಪಾಯಿ. ಅದಲ್ಲದೆ ಇದು ವಿಮಾನ ರೈಲ್ವೆದಿಲ್ಲ. 2,50,000 ರೂಪಾಯಿ ವಿಮಾನಯಾನ ಭತ್ಯೆ ಇದೆ, ಪ್ರತಿ 6 ತಿಂಗಳಿಗೊಂದು ಕೊಡ್ತಾರೆ. ಅದಲ್ಲದೆ ಒಂದು ದಿನಕ್ಕೆ 7,000 ರೂಪಾಯಿ ಹೊರಗಡೆ ಹೋದ್ರೆ ಅವ್ರ ಲಾಜಿಂಗ್ ಬಿಲ್ ಅದು ಅಂತೇಳಿ 7,000 ರೂಪಾಯಿ ಲಾಜಿಂಗ್ ಬಿಲ್ಲ, ಊಟ. ನಮ್ಮ ಪ್ರಶ್ನೆ ಇಷ್ಟೇ ಇಲ್ಲ, ಈ ವೇತನ ಭತ್ಯೆಗಳನ್ನ ಇವರು ಯಾವ ಆಧಾರ ಮ್ಯಾಗ ನೇಮಕ ಮಾಡ್ಕೊಂಡ್ರಪ್ಪ, ಇವನ್ನೆಲ್ಲ ಹೆಂಗೆ ಫಿಕ್ಸ್ ಮಾಡ್ಕೊಂಡ್ರು? ಇವತ್ತು ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನ ಕೊಡ್ಬೇಕಾದ್ರೆ ವೇತನ ಆಯೋಗ ಐತಿ. ಅದಕ್ಕೆ ವೇತನ ಆಯೋಗ ಏನು ಪಾಸ್ ಮಾಡ್ತೈತಿ ಅಷ್ಟು ಸರ್ಕಾರಿ ನೌಕರಿ ಕೊಡ್ತಾರೋ. ಇವರ ಯಾವ ಆಧಾರ ಮ್ಯಾಗೆ ವೇತನ ಭತ್ಯೆಗಳನ್ನ ತಗೋತಾರೆ? ಸಾರ್ವಜನಿಕ ತೆರಿಗೆ ಹಣದಲ್ಲಿ ತಮ್ಮ ಮನಸ್ಸಿಗೆ ಬಂದಷ್ಟು ವೇತನ ಭತ್ಯೆಗಳನ್ನು ತೆಗೆದುಕೊಳ್ಳಿಕ್ಕೆ ಇವರಿಗೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತೇಳಿ ಸಾರ್ವಜನಿಕರ ಪ್ರಶ್ನೆ. ಅದಲ್ಲದೆ ಪಿಂಚಣಿ, ಇವತ್ತು ಸರ್ಕಾರಿ ನೌಕರಿಗೆ ಹಳಿ ಪಿಂಚಣಿ ಕೊಡ್ರತ್ತ ಅವ್ರು ಸ್ಟ್ರೈಕ್ ಮಾಡಿ ಎಲ್ಲ ಬ್ಯಾಸೋದು ಬಿಟ್ಟರು. ಸುಮಾರು 10 ವರ್ಷದಿಂದ ಸ್ಟ್ರೈಕ್ ನಡೆಸಿದರು, ಅದನ್ನು ಕೊಡ್ತಾ ಇಲ್ಲ. ಆದರೆ ರಾಜ್ಯದ ಜನ ಗಮನಿಸಬೇಕು, ಒಬ್ಬ ಮಾನ್ಯ ಶಾಸಕರು ನಿವೃತ್ತಿ ಆದ ನಂತರ ಅವ್ರಿಗೆ ನಿವೃತ್ತಿ ಪಿಂಚಣಿ ಬರ್ತೈತಿ. ಅವರ ಮರಣದ ನಂತರ, ಅವ್ರ ಸ್ವರ್ಗವಾಸಿ ಆದ ನಂತರ ಅವರ ಪತ್ನಿಯವರ ಹೆಸರಿಗೆ ಸಹಿತ ಪಿಂಚಣಿ ಬರುವಂಥ ಕಾನೂನನ್ನು ರಚನೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಇವಕ್ಕೆಲ್ಲ ಕಡಿವಾಣ ಹಾಕದೇ ಇದ್ದಲ್ಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂಥೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ ಮತ್ತು ವಿಧಾನಸಭೆ ಸಭಾಧ್ಯಕ್ಷರಿಗೆ, ರಾಜ್ಯಪಾಲರಿಗೆ, ಸರ್ಕಾರದ ಕಾರ್ಯದರ್ಶಿಗಳಿಗೆ ಎಲ್ಲ ಪತ್ರ ಬರೆದಿದ್ದೀನಿ. ನಾನು ಅದಕ್ಕೆ ಕೇಸ್ ಮಾಡ್ಬೇಕಾದ್ರೆ ಅವ್ರ ಹಿಂಬಾಲ ಪತ್ರ ವ್ಯವಹಾರ ಮಾಡಬೇಕು. ಸಭಾಧ್ಯಕ್ಷರಿಗೆ ಯಾಕೆ ಬರ್ತೈತಪ್ಪ? ಸಂವಿಧಾನದ ಪರಮೋಚ್ಚ ನಾಯಕರು ಅವರೆಲ್ಲ. ಆ ಪರಮೋಚ್ಚ ನಾಯಕರಲ್ಲಿ ಹೇಳುವುದು ನಮ್ಮ ಕರ್ತವ್ಯ. ಇಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಅಂದ್ರೆ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗಗಳು ಏನು ಮಾಡ್ತಾವೆ? ಕಾನೂನು ರಚನೆ ಮಾಡ್ತಾವೆ. ಕಾನೂನು ಹೆಂಗೆ ರಚನೆ ಮಾಡಬೇಕು? ಸಂವಿಧಾನದ ಅಡಿಯಲ್ಲಿ ಕಾನೂನು ರಚನೆ ಮಾಡಬೇಕು. ಸಂವಿಧಾನ ಬಿಟ್ಟು ಮಾಡೋಕ್ಕೆ ಬರೋದಿಲ್ಲ. ಆ ಶಾಸಕಾಂಗಗಳು ರಚನೆ ಮಾಡಿದಂಥ ಕಾನೂನನ್ನು ಕಾರ್ಯಾಂಗಗಳು ಜಾರಿಗೆ ತರುವಂಥ ಕರ್ತವ್ಯ ಅವರು. ಕಾನೂನುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾವಲ್ಲ ಅಂತೇಳಿ. ಇನ್ನು ಮ್ಯಾಗ ಒಂದಿದೆ ನ್ಯಾಯಾಂಗ. ನ್ಯಾಯಾಂಗದ ಏನು ಕೆಲಸಪ್ಪ? ಕಾರ್ಯಾಂಗ ಮತ್ತು ಶಾಸಕಾಂಗ ಇವೆಲ್ಲ ಶಾಸನಬದ್ಧ ರೀತಿಯಲ್ಲಿ ಕೆಲಸ ಮಾಡ್ತಾವಿಲ್ಲೋ, ಕಾನೂನು ಶಾಸನಬದ್ಧ ಐತಿಲ್ಲೋ, ಸರಿ ಜಾರಿ ಹಾಕೋಲ್ಲ ನೋಡೋದು ನ್ಯಾಯಾಂಗದ ಕರ್ತವ್ಯ. ಇದರಲ್ಲಿ ಏನಾದರೂ ತೊಂದರೆ ಆದರೆ ನ್ಯಾಯಾಂಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಇಲ್ಲೇ ಊಟ ಕೊಡೋದಿಲ್ಲ ಅಂತೇಳಿ ಅಸೆಂಬ್ಲಿ ಸೆಕ್ರೆಟರಿ ಹೇಳ್ತಾರೆ, ಊಟ ಕೊಡೋದಿಲ್ಲ ಅಂತೇಳಿ. ಈಗ ಸುಮಾರು 4 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ, ತಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿದೆ. ಊಟ ಉಪಹಾರ ಫ್ರೀ ಅಂತೇಳಿ ಸ್ಪೀಕರ್ ಹೇಳ್ತಾರೋ. ಇನ್ನು ಆರಾಮ್ ಕುಂಡ್ರು ಕುರ್ಚಿ ಕಿರುನಿದ್ರೆ ಚೇರ್ಗಳು, शासकರಿಗೆ ಕಿರುನಿದ್ರೆ ಚೇರ್ಗಳನ್ನು ಕೊಡುವಂತ. या पार्श्वभूमीवर राज्यपाल, विधानसभा अध्यक्ष आणि मुख्य सचिवांना कठोर नियम लागू करण्याची मागणी करत पत्र पाठवण्यात आलंय. हा विषय आता मोठ्या चर्चेचा बनला असून सरकार यावर काय निर्णय घेते हे पाहणे महत्त्वाचे ठरणार आहे. विनोद कोलकार, KMM मराठी, बेळगाव.